ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಪಶ್ಚಿಮ ಬಂಗಾಳದ ಹೌರಾ ರೈಲ್ವೆ ಸ್ಟೇಷನ್ ಕಿಂಚಿತ್ತೂ ಕೂಡ ಕರುಣೆ ತೋರದಂತೆ ಸುವೇಂದು ತೆಗೆದುಕೊಂಡಂಥ ಖಡಕ್ ನಿರ್ಧಾರ, ಅಸ್ತಿತ್ವವೇ ಇಲ್ಲದಂತೆ ಅಲ್ಲಿನ ಅಕ್ರಮ ನಿವಾಸಗಳನ್ನು ನೆಲಸಮ ಮಾಡಿದ್ದು. ಸ್ನೇಹಿತರೆ, ಈ ವಿಡಿಯೋವನ್ನು ನೀವು ಗಮನವಿಟ್ಟು ಕಂಪ್ಲೀಟಾಗಿ ನೋಡಬೇಕಾಗುತ್ತೆ. ಟಿಕಿಯಾಪಾರ ರೈಲ್ವೆ ಹಳಿಗಳ ಇಕ್ಕೆಲಗಳಲ್ಲಿ ಅಕ್ರಮ ಸಾಮ್ರಾಜ್ಯ, ಅದು ಕೇವಲ ನಿವಾಸಗಳು ಮಾತ್ರ ಅಲ್ಲ, ಅದು ಇಡೀ ಹೌರಾವನ್ನೇ ನಡುಗಿಸ್ತಾ ಇದ್ದಂಥ ಒಂದು ಭಯಾನಕ ಮತ್ತು ಕರಾಳ ಅಪರಾಧ ಲೋಕ. ಕತ್ತಲಾಗ್ತಾ ಇದ್ದಾಗೆ ಆ ಹಳಿಗಳ ಸುತ್ತಲಿನ ವಾತಾವರಣ ಭಯಾನಕ ರೂಪವನ್ನು ತಾಳ್ತಾ ಇತ್ತು. ಅಪರಾಧಿಗಳ ಸ್ವರ್ಗದಂತಿದ್ದ ಟಿಕಿಯಾಪಾರ ರೈಲ್ವೆ ಹಳಿಗಳ ಮೇಲೆ ವಾಸವಾಗಿದ್ದಂಥ ಜಾಗದಲ್ಲಿ ಏನೆಲ್ಲ ಬೆಚ್ಚಿ ಬೀಳಿಸುವ ಜಗತ್ತು ಬಾಯಿ ತೆರೆದುಕೊಂಡಿತ್ತು ಅನ್ನೋದನ್ನು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ಈ ಸ್ಟೋರಿನ ನೋಡ್ತಾ ಹೋಗಿ. ಕೋಲ್ಕತ್ತಾ, ಹೌರಾ ಸೇರಿದಂತೆ ಹೊರ ರಾಜ್ಯಗಳಲ್ಲಿ ದೊಡ್ಡ ಅಪರಾಧವನ್ನು ಮಾಡಿ ಕೃತ್ಯಗಳನ್ನು ಎಸಗಿ ದರೋಡೆ ಮಾಡಿ ಪೊಲೀಸರಿಂದ ತಪ್ಪಿಸ್ಕೊಳ್ತಕ್ಕಂಥ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳು ಇದು ಇಲ್ಲಿ ಟಿಕಿಯಾಪಾರದಲ್ಲಿ ಬಂದು ನೆಲೆಸಲಿಕ್ಕೆ ಸುರಕ್ಷಿತವಾದಂಥ ಆಶ್ರಯ ತಾಣ ಆಗ್ತಾಯಿತ್ತು. ಅದಕ್ಕೋಸ್ಕರವಾಗಿ ಅಲ್ಲಿನ ಅಕ್ರಮ ನಿವಾಸಗಳನ್ನೆಲ್ಲವನ್ನು ಕೂಡ ಉಡಿಸ್ ಮಾಡಿದ್ದು ಸುವೇಂದು ಅಧಿಕಾರಿ ಅವರು ನೆಲಸಮ ಮಾಡಿಬಿಟ್ರು. ಬುಲ್ಡೋಸರ್ ಪ್ರಯೋಗ ನೋಡಿ. ಇಲ್ಲಿ ಪೊಲೀಸ್ನವರು ಕಾಲಿಡೋಕ್ಕೂ ಕೂಡ ಭಯ ಪಡ್ತಾ ಇದ್ರು. ಚಲಿಸುವ ಲೋಕಲ್ ಟ್ರೈನ್ಗಳ ಪ್ರಯಾಣಿಕರ ಮೊಬೈಲ್ ಕೀಳೋದು, ಚಿನ್ನದ ಸರವನ್ನು ಹೊಡೆಯೋದು, ಪ್ಯಾಕೆಟ್ ಮಾರಾಟ ಮಾಡುವ ಗ್ಯಾಂಗ್ಗಳು ಲೀಲಾಜಾಲವಾಗಿ ಇಲ್ಲಿ ಮಾಡ್ತಾಯಿದ್ವು. ಕಿಟಿಕಿಯ ಪಕ್ಕ ಕುಳಿತಂಥ ಪ್ರಯಾಣಿಕರ ಕೈಯಿಂದ ಮೊಬೈಲ್ ಕಿತ್ಕೊಳ್ಳೋದು, ಚಿನ್ನದ ಸರಗಳನ್ನು ಕ್ಷಣಾರ್ಧದಲ್ಲಿ ಕಿತ್ಕೊಂಡು ಆ ಹಳಿಗಳ ಕತ್ತಲಲ್ಲಿ ಮಾಯವಾಗಿ ಹೋಗ್ತಾಯಿದ್ರು. ಯಾರಾದರೂ ಅವ್ರನ್ನ ಹಿಡಿಲಿಕ್ಕೆ ಏನಾದರೂ ರೈಲಿಂದ ಕೆಳಗೆ ಇಳಿದು ಬಿಟ್ಟರೆ ಹಳಿಗಳ ಪಕ್ಕದ ಕಿರಿದಾದ ಗಲ್ಲಿಗಳ ಒಳಗೆ ಕಣ್ಮರೆ ಆಗಿಬಿಡ್ತಾಯಿದ್ರು. ಆ ಗಲ್ಲಿಯೊಳಗೆ ಅಪರಿಚಿತರು ಅಥವಾ ಪೊಲೀಸರು ಹೋದರೆ ಜೀವಂತವಾಗಿ ಮಾಡೋದು ಕೂಡ ಅಸಾಧ್ಯ ಅನ್ನೋ ಭೀತಿ ಇತ್ತು. ಸ್ನೇಹಿತರೆ, ರೈಲುಗಳಿಂದ ಕದ್ದ ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಅತ್ಯಂತ ಕಡಿಮೆ ಬೆಲೆಗೆ ಇಲ್ಲಿ ರಾಜಾರೋಷವಾಗಿ ವ್ಯಾಪಾರ ಮಾಡ್ತಾಯಿದ್ರು. ಯಾವುದೇ ವೀಸಾ ಅಥವಾ ಸೂಕ್ತ ದಾಖಲೆಗಳಿಲ್ಲದಂಥ ನೂರಾರು ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಈ ಹಳಿಗಳ ಪಕ್ಕದಲ್ಲೇ ಆಕ್ರಮಣ ಮಾಡಿಕೊಂಡಿದ್ದರು. ಹಳಿಗಳ ಪಕ್ಕದ ಕತ್ತಲ ಗಲ್ಲಿಗಳು ಡ್ರಗ್ ಪೆಡ್ಲಿಂಗ್ ಮತ್ತು ಅಕ್ರಮ ಮದ್ಯ ಮಾರಾಟದ ಪ್ರಮುಖ ಕೇಂದ್ರಗಳಾಗಿಬಿಟ್ಟಿದ್ವು. ಬುಲ್ಡೋಸರ್ ಕಾರ್ಯಾಚರಣೆ ಕೇವಲ ಚರಂಡಿ ಸ್ವಚ್ಛಗೊಳಿಸೋದು ಮಾತ್ರ ಅಲ್ಲ, ಹಳಿಗಳ ಪಕ್ಕದಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳನ್ನು ನಾಶ ಮಾಡೋದು ಮಾತ್ರ ಅಲ್ಲ, ಹೌರಾ ನಗರದ ಕಣ್ಣಿನ ಕಸದಂತಿದ್ದಂಥ ಈ ಅಪರಾಧ ಲೋಕದ ಬೇರುಗಳನ್ನು ಬುಡ ಸಮೇತ ಕಿತ್ತೊಗೆಯೋದು ಸುವೇಂದು ಅವರ ಕ್ರಮವಾಗಿತ್ತು. ಅದಕ್ಕೋಸ್ಕರವೇ ಅವರು ಕೊಟ್ಟಂಥ ಒಂದೇ ಒಂದು ಆದೇಶ, ಇವತ್ತು 250ಕ್ಕೂ ಅಧಿಕ ಅಕ್ರಮವಾದಂಥ ಶೆಡ್ಗಳನ್ನು ನಾಶ ಮಾಡಿ ಹಾಕಿರೋದು. ಟಿಕಿಯಾಪಾರ ರೈಲ್ವೆ ಹಳಿಗಳ ಕರಾಳ ಜಗತ್ತನ್ನು ಹತ್ತಿರದಿಂದ ನೋಡಿದವ್ರಿಗೆ ಮಾತ್ರ ಗೊತ್ತು. ಅದು ಬರೀ ಕೊಳಗೇರಿ ಆಗಿರಲಿಲ್ಲ, ಬದಲಿಗೆ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಸಾಮ್ರಾಜ್ಯ ಆಳ್ತಾ ಇದ್ದಂಥ ಒಂದು ಮಿನಿ ಮಾಫಿಯಾ ಲೋಕ ಆಗಿತ್ತು. ಸೂರ್ಯ ಮುಳುಗಿ ಹಳಿಗಳ ಮೇಲೆ ಕತ್ತಲು ಆವರಿಸ್ತಾ ಇದ್ದರೆ ಅಲ್ಲಿ ಸಭ್ಯ ಸಮಾಜದ ನಿಯಮಗಳೇ ಅಂತ್ಯವಾಗ್ತಾ ಇದ್ವು. ಅಲ್ಲಿ ನಡೀತಾ ಇದ್ದಂಥ ರೋಮಾಂಚನಕಾರಿ ಮತ್ತು ಕರಾಳ ಸತ್ಯಗಳು ಎಲ್ಲವೂ ಕೂಡ ಈಗ ಭಯಾನಕವಾಗಿವೆ ಅನ್ನೋದು ಗೊತ್ತಾಗ್ತಾ ಇರೋದು. ಇಲ್ಲಿನ ಕ್ರಿಮಿನಲ್ಗಳು ಚಲಿಸುವ ರೈಲುಗಳನ್ನೇ ತಮ್ಮ ಬೇಟೆಯನ್ನಾಗಿಸಿಕೊಂಡು ಲೋಕಲ್ ಟ್ರೈನ್ಗಳು ಟಿಕಿಯಾಪಾರ ಸಿಗ್ನಲ್ ಅಥವಾ ತಿರುವಿನಲ್ಲಿ ನಿಧಾನವಾಗಿ ಚಲಿಸ್ತಾ ಇದ್ದರೆ ಕತ್ತಲಲ್ಲಿ ಅಡಗಿದಂಥ ಸಣ್ಣ ಹುಡುಗರಿಂದ ಹಿಡಿದು ಹಠಾತ್ ದರೋಡೆಕೋರರವರೆಗಿನ ಗ್ಯಾಂಗ್ಗಳು ಕೂಡ ಸಕ್ರಿಯವಾಗಿಬಿಡ್ತಾ ಇದ್ವು, ಆ್ಯಕ್ಟಿವ್ ಆಗಿಬಿಡ್ತಾ ಇದ್ವು. ಕೋಲ್ಕತ್ತಾ ಅಥವಾ ಹೌರಾದಲ್ಲಿ ಯಾವುದೇ ದೊಡ್ಡ ಕ್ರೈಮ್ ಮಾಡಲಿಕ್ಕೆ ತರಬೇತಿ ಪಡೆದಂಥ ಶೂಟರ್ಗಳು ಅಥವಾ ಮಾರಕಾಸ್ತ್ರಗಳು ಬೇಕಿದ್ದರೆ ಅಪರಾಧಿಗಳು ಟಿಕಿಯಾಪಾರದ ಈ ಕರಾಳ ಗಲ್ಲಿಗಳನ್ನು ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು. ಇದು ಒಂದು ರೀತಿಯಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್ ಅನ್ನೋ ಥರ ಇತ್ತು. ಇಲ್ಲಿನ ಸ್ಥಳೀಯ ಡಾನ್ಗಳ ಅಪ್ಪಣೆ ಇಲ್ಲದೆ ಸದಾ ಉಡುಪಿನ ಪೊಲೀಸರು ಕೂಡ ಒಳಗೆ ಕಾಲಿಡ್ಲಿಕ್ಕೆ ಹೆದರ್ತಾ ಇದ್ದರು. ನೋಡಿ, ಇಲ್ಲಿ ವಾಸವಿದ್ದಂಥ ನೂರಾರು ಅಕ್ರಮ ವಲಸಿಗರು ಹಗಲಿನಲ್ಲಿ ಹೌರಾ ಸ್ಟೇಷನ್ ಅಥವಾ ರೈಲುಗಳಲ್ಲಿ ಭಿಕ್ಷುಕರಂತೆ, ಕೂಲಿ ಕಾರ್ಮಿಕರಂತೆ ಅಥವಾ ಸಣ್ಣ ವ್ಯಾಪಾರಿಗಳಂತೆ ಆ್ಯಕ್ಟ್ ಮಾಡ್ತಾಯಿದ್ರು. ಆದರೆ ರಾತ್ರಿ ಆಗ್ತಾ ಇದ್ದ ಹಾಗೆ ಇವರ ಅಸಲಿ ಮುಖವಾಡ ಕಾಳಚಿ ಬೀಳ್ತಾ ಇತ್ತು. ಇಡೀ ಹೌರಾ ನಗರದಲ್ಲಿ ಕರಾರುವಕ್ಕಾಗಿ ಸ್ಕೆಚ್ ಹಾಕಿ ಕಳ್ತನ ಮಾಡೋದು, ದರೋಡೆ ಮಾಡೋದು, ಸುಲಿಗೆ ಮಾಡುವ ದೊಡ್ಡ ಅಪರಾಧ ಜಾಲದ ಕಣ್ಣು ಮತ್ತು ಕಿವಿಗಳಾಗಿ ಇವರೆಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ರು. ಟಿಕಿಯಾಪಾರದ ಹಳಿಗಳ ಮೇಲೆ ಪೊಲೀಸ್ನವರು ದಾಳಿ ನಡೆಸೋದೇನು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಈ ಹಿಂದೆ ಹಲವು ಬಾರಿ ಸ್ಥಳೀಯ ಪೊಲೀಸ್ನವರು ಆರೋಪಿಗಳನ್ನು ಹಿಡಿದಾಗ ಅಥವಾ ಹಿಡಿಲಿಕ್ಕೆ ಹೋದಾಗ ಇಡೀ ಕೊಳಗೇರಿಯ ನೂರಾರು ಜನ ಅಕ್ರಮ ನಿವಾಸಿಗಳು ಮಾರಕಾಸ್ತ್ರಗಳು, ಖಾಲಿ ಬಾಟ್ಲುಗಳು ಜೊತೆಗೆ ಕಲ್ಲುಗಳೊಂದಿಗೆ ಪೊಲೀಸರನ್ನೇ ಸುತ್ತುವರೆದು ಪ್ರಾಣಾಪಾಯ ಉಂಟು ಮಾಡಿದಂಥ ಅನೇಕ ಘಟನೆಗಳು ಕೂಡ ನಡೆದಿದ್ದಾವೆ. ಪೊಲೀಸ್ನವರೇ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಅಲ್ಲಿಂದ ಓಡಿ ಹೋದಂಥ ಇತಿಹಾಸ ಕೂಡ ಇದೆ. ಯಾವ ಕರಾಳ ಸಾಮ್ರಾಜ್ಯವನ್ನು ಮುಟ್ಟಲಿಕ್ಕೂ ಕೂಡ ಇಲ್ಲಿಯವರೆಗೂ ಕೂಡ ಯಾರಿಗೂ ಧೈರ್ಯ ಇರ್ತಾ ಇರಲಿಲ್ವೋ, ಧೈರ್ಯವನ್ನು ಕೂಡ ತೋರ್ತಾ ಇರಲಿಲ್ವೋ, ಅಥವಾ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಂಥ ಅದೇ ದೀದಿ ಸಾಮ್ರಾಜ್ಯ ಇವತ್ತು ಯಾರು ಧೈರ್ಯ ಮಾಡ್ತಾ ಇರಲ್ವೋ ಅದಕ್ಕೆ ಇತ್ತೀಚಿನ ಬಿಗಿ ಆಡಳಿತ ಮತ್ತು ರೈಲ್ವೆ ಇಲಾಖೆಯ ಜಂಟಿ ಆಪರೇಷನ್ ಸುವೇಂದು ಅವರ ಬಲದೊಂದಿಗೆ ಮೃತ್ಯುಪ್ರಾಯವಾಗಿ ಪರಿಣಾಮ ಬೀರಿರೋದು.
ಭಾರಿ ಪ್ರಮಾಣದ JCB ಯಂತ್ರಗಳು ಹಳಿಗಳ ಮೇಲೆ ಗರ್ಜನೆ ಮಾಡ್ತಾ ಬಂದಾಗ ಇಷ್ಟು ದಿನ ಸವಾಲು ಹಾಕ್ತಾ ಇದ್ದಂಥ ಮಾಫಿಯಾ ತಲೆಮರೆಸ್ಕೊಳ್ಳುತ್ತೆ. ಹಳಿಗಳ ಪಕ್ಕದಲ್ಲಿದ್ದಂಥ ನೂರಾರು ಅಕ್ರಮ ಅಡಗು ತಾಣಗಳು ಕೇವಲ ಕೆಲವೇ ಗಂಟೆಗಳಲ್ಲಿ ಧೂಳೀಪಟವಾಗುತ್ತೆ. ಈ ಕಾರ್ಯಾಚರಣೆ ಕೇವಲ ಅಕ್ರಮ ಮನೆಗಳ ತೆರವು ಮಾತ್ರ ಅಲ್ಲ, ಅದು ದಶಕಗಳಿಂದ ಹೌರಾವನ್ನು ಕಾಡ್ತಾ ಇದ್ದಂಥ ಕರಾಳ ಅಪರಾಧ ಜಾಲದ ಬೆನ್ನೆಲುಬನ್ನೇ ಮುರಿದಂಥ ರೋಚಕವಾದಂಥ ಆಪರೇಷನ್. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರವನ್ನು ವಹಿಸಿಕೊಂಡ ಬೆನ್ನಲ್ಲೇ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಮಾದರಿಯಲ್ಲಿ ಬಂಗಾಳದ ಬುಲ್ಡೋಸರ್ ಬಾಬಾ ಆಗಿ ಅಬ್ಬರಿಸ್ತಾ ಇದ್ದಾರೆ. ದಶಕಗಳಿಂದ ಯಾರೂ ಕಾಲಿಡಲಿಕ್ಕೆ ಹೆದರ್ತಾ ಇದ್ದಂಥ ಟಿಕಿಯಾಪಾರದ ಕರಾಳ ಮಾಫಿಯಾ ಸಾಮ್ರಾಜ್ಯವನ್ನು ಸುವೇಂದು ಅಧಿಕಾರಿಯವರು ತಮ್ಮ ಸಿಂಗಲ್ ಆರ್ಡರ್ ಮುಖಾಂತರವಾಗಿ ಧೂಳೀಪಟ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಅಕ್ರಮ ನುಸುಳುಕೋರರು ಮತ್ತು ಅಪರಾಧಿಗಳ ದಂಧೆಗೆ ಬ್ರೇಕ್ ಹಾಕಲಿಕ್ಕೆ ಸುವೇಂದು ಅಧಿಕಾರಿ ಝೀರೋ ಟಾಲರೆನ್ಸ್ ನೀತಿಯನ್ನು ಘೋಷಣೆ ಮಾಡಿದರು. ಅದಾದಮೇಲೆ ಎಲ್ಲರೂ ಕೂಡ ನಡುಗು ಹೋಗ್ತಾ ಇರೋದು. ರೈಲ್ವೆ ಹಳಿಗಳು, ಸರ್ಕಾರಿ ಜಾಗಗಳು, ಸಾರ್ವಜನಿಕರ ಆಸ್ತಿ, ಇಲ್ಲಿ ಅಪರಾಧ ಲೋಕದ ಅಡ್ಡೆ ನಡೆಸಲಿಕ್ಕೆ ನಾನಿನ್ನು ಮುಂದೆ ಬಿಡೋದಿಲ್ಲ ಅಂತ ಗುಡುಗದಂಥ ಮುಖ್ಯಮಂತ್ರಿ ಹೌರಾದ ಟಿಕಿಯಾಪಾರದಲ್ಲಿ ಕಾರ್ಯಾಚರಣೆ ನಡೆಸಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಯಾವಾಗ ಹಸಿರು ನಿಶಾನೆ ಸಿಕ್ತೋ 250 ಅಕ್ರಮ ಅಡಗು ತಾಣಗಳು ಕೆಲವು ಗಂಟೆಗಳಲ್ಲಿ ಧೂಳೀಪಟ ಆಗೋದು. ಪೊಲೀಸರ ಬಿಗಿ ಭದ್ರತೆಯ ನಡುವೆ JCB ಮತ್ತು ಪೇಲೋಡರ್ ಯಂತ್ರಗಳು ರೈಲ್ವೆ ಮಾರ್ಗದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದಶಕಗಳಿಂದ ಇದ್ದಂಥ ಸುಮಾರು 250 ಅಕ್ರಮ ಮನೆಗಳು, ಗೂಡಂಗಡಿಗಳು, ಕೊಳೆಗೇರಿಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿದ್ದನ್ನು ಕಳೆದ ವಿಡಿಯೋದಲ್ಲಿ ನಾನು ತೋರಿಸ್ಬಿಟ್ಟಿದ್ದೀನಿ. ಇಡೀ ಹೌರಾವನ್ನೇ ನಡಗಿಸ್ತಾ ಇದ್ದಂಥ ಮಾದಕ ದ್ರವ್ಯ, ಕಳ್ಳತನದ ಮಾಲುಗಳ ದಂಧೆ, ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಆಶ್ರಯ ತಾಣಗಳು ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಮಣ್ಣು ಪಾಲಾಗಿ ಮಾಡಿಬಿಟ್ರು. ಪ್ರತಿ ಮಳೆಗಾಲದಲ್ಲೂ ಅಲ್ಲಿನ ಕೊಳಕುತನದ ಬಗ್ಗೆ ನಾನು ಹೇಳಲೇಬೇಕು ನಿಮಗೆ. ಆ ಹಳಿಗಳ ಮೇಲೆ ನೀರು ನಿಂತು ರೈಲು ಸಂಚಾರ ಬಂದಾಗಲಿಕ್ಕೆ ಕಾರಣವಾಗ್ತಾ ಇತ್ತು. ಆ ಅಕ್ರಮ ಚರಂಡಿ ಬ್ಲಾಕ್ಗಳನ್ನು ಕ್ಲಿಯರ್ ಮಾಡೋದಲ್ಲದೆ ಹೌರಾದ ಸಾರ್ವಜನಿಕರ ಸುರಕ್ಷತೆಗಿದ್ದಂಥ ಬಹುದೊಡ್ಡ ಕಂಟಕವನ್ನು ಈಗ ನಿವಾರಣೆ ಮಾಡಿರೋದು ಸುವೇಂದು ಅಧಿಕಾರಿ ಸರ್ಕಾರ. ಸಾಮಾಜಿಕ ಜಾಲತಾಣಗಳಲ್ಲಿ ಆಪರೇಷನ್ನ ವೀಡಿಯೋಗಳು ಭಾರಿ ವೈರಲ್ ಆಗ್ತಾ ಇದ್ದಾವೆ. ಸುವೇಂದು ಅಧಿಕಾರಿ ಅವ್ರನ್ನ ಬಂಗಾಳದ ಜನತೆ ರಿಯಲ್ ಸಿಂಗಮ್ ಅಂತ ಹೇಳಿ ಕೊಂಡಾಡ್ತಾ ಇದ್ದಾರೆ. ನಿಮಗೆ ಟಿಕಿಯಾಪಾರದ ರೈಲ್ವೆ ಹಳಿಗಳ ಬಳಿ ಅಕ್ರಮವಾಗಿ ಕಟ್ಟಲಾಗಿದ್ದಂಥ ಮನೆಗಳಿಂದ ದಶಕಗಳ ಕಾಲ ಈ ಮನೆಗಳ ಶೌಚಾಲಯದ ತ್ಯಾಜ್ಯ, ಪ್ಲಾಸ್ಟಿಕ್ಕು, ಹಳೆ ಬಟ್ಟೆ ಮತ್ತು ನಿತ್ಯ ಬಳಕೆಯ ಕಸವನ್ನು ನೇರವಾಗಿ ಆ ಚರಂಡಿಗೆ ಎಸಿತಾಯಿದ್ರು. ಇದರಿಂದಾಗಿ ಚರಂಡಿ ಸಂಪೂರ್ಣವಾಗಿ ಬ್ಲ್ಯಾಕ್ ಆಗಿ ಕಪ್ಪು ಬಣ್ಣದ ಅತ್ಯಂತ ದುರ್ವಾಸನೆ ಬರುತ್ತೆ ಕೆಸರು ಹಳಿಗಳ ಪಕ್ಕದಲ್ಲೇ ಸದಾ ಹರಿತಾ ಇತ್ತು. ನೀವು ನೇರವಾಗಿ ಹೌರಾ ರೈಲ್ವೆ ನಿಲ್ದಾಣ ಮತ್ತು ಅಕ್ಕಪಕ್ಕದ ಟಿಕಿಯಾಪಾರ ರೈಲ್ವೆ ನಿಲ್ದಾಣಗಳ ಹಳಿಗಳ ಪಕ್ಕದಲ್ಲಿ ಇರ್ತಕ್ಕಂಥ ಭೀಕರವಾದಂಥ ಗಲೀಜನ್ನು ಕಂಡವರು ನೇರವಾಗಿ ಆ ದೃಶ್ಯಗಳನ್ನು ನೈಜವಾಗಿ ನೋಡಿದಂಥವರಿಗೆ ಅರಿವಾಗಿರುತ್ತೆ. ನಿಮಗೆ ಆ ಭೀಕರವಾದಂಥ ಗಲೀಜು ನೀರು ಹಳಿಗಳ ಮೇಲೆ ನಿಲ್ತಾ ಇದ್ದಂಥ ಕಾರಣ ಹೌರಾದಿಂದ ಹೊರಡ್ತಕ್ಕಂಥ ಮತ್ತು ಬರ್ತಕ್ಕಂಥ ನೂರಾರು ಲೋಕಲ್ ಟ್ರೈನ್, ಎಕ್ಸ್ಪ್ರೆಸ್ ಟ್ರೈನ್ಗಳು ಸಂಚಾರ ಸದಾ ರದ್ದಾಗ್ತಾಯಿತ್ತು ಅಥವಾ ಗಂಟೆಗಟ್ಟಲೆ ತಡ ಆಗ್ತಾಯಿತ್ತು. ಹಳಿಗಳ ಇಕ್ಕೆಲಗಳಲ್ಲಿ ಎಲ್ಲಿ ನೋಡೋದ್ರಲ್ಲಿ ಪ್ಲಾಸ್ಟಿಕ್ ಬಾಟ್ಲಿಗಳು, ಕೊಳೆತ ಆಹಾರದ ರಾಶಿ ಬಿದ್ದಿರ್ತಾಯಿತ್ತು. ಇಲ್ಲಿನ ನಿವಾಸಿಗಳಿಗೆ ಯಾವುದೇ ಶೌಚಾಲಯದ ವ್ಯವಸ್ಥೆ ಇಲ್ಲದ ಕಾರಣ ಹಳಿಗಳ ಪಕ್ಕದಲ್ಲೇ ಬಹಿರ್ದೇಶಕ್ಕೆ ಹೋಗ್ತಾಯಿದ್ರು. ಇದು ಇಡೀ ರೈಲ್ವೆ ಮಾರ್ಗವನ್ನು ಅತ್ಯಂತ ಅಸಹ್ಯಕರ ಮತ್ತು ಪ್ರವಾಸೋದ್ಯಮಕ್ಕೆ ಕಳಂಕ ತರುವಂತೆ ಮಾಡಿಬಿಟ್ಟಿತ್ತು. ಸ್ನೇಹಿತರೆ, ನಿಮಗೆ ಇದನ್ನು ಕೇಳ್ತಾ ಇದ್ರೇ ಎಷ್ಟು ಘನಘೋರ ಅಂತ ಅನ್ನಿಸ್ತಾ ಇದೆ. ಆದರೆ ಅದನ್ನೆಲ್ಲವನ್ನೂ ಕೂಡ ಸಹಿಸಿಕೊಂಡಿದ್ದಂಥ ಅಲ್ಲಿನ ರೈಲ್ವೆ ಮತ್ತು ಅಲ್ಲಿನ ಸರ್ಕಾರಗಳು ಬೇಜವಾಬ್ದಾರಿತನದ ಸರ್ಕಾರಗಳಾಗಿದ್ದವು ಅಂತ ನಾನು ಹೇಳ್ತೀನಿ. ರೈಲ್ವೆ ಹಳಿಗಳ ಪಕ್ಕದಲ್ಲಿ, ಸರ್ಕಾರಿ ಜಾಗಗಳಲ್ಲಿ ಮತ್ತು ರಾಜಕಾಲುವೆಗಳ ಮೇಲೆ ಆಕ್ರಮಣಗಳನ್ನು ನಡೆಸೋದು ಮತ್ತು ಅವು ಅಪರಾಧ ಮತ್ತು ಭೀಕರ ಗಲೀಜಿನ ಕೇಂದ್ರಗಳಾಗಿ ಬದಲಾಗೋದು ಕೇವಲ ಪಶ್ಚಿಮ ಬಂಗಾಳದ ಸಮಸ್ಯೆ ಅಂತ ಅಂದ್ಕೊಳ್ಬೇಡಿ. ಇದು ನಮ್ಮ ಕರ್ನಾಟಕದಲ್ಲೂ ಇದೆ. ನಮ್ಮ ಕರ್ನಾಟಕ ಸರ್ಕಾರವೂ ಕೂಡ ಇದನ್ನು ಹೋಗಲಾಡಿಸಬೇಕಾಗಿದೆ. ಆದರೆ ಸುವೇಂದು ಅಧಿಕಾರಿಯ ರೀತಿಯಾಗಿ ಬದಲಾಗಬೇಕು ಅನ್ನೋ ಒಂದು ಅಭಿಪ್ರಾಯ ಅಷ್ಟೇ. ವಿಶೇಷವಾಗಿ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಅತ್ಯಂತ ಗಂಭೀರವಾದಂಥ ಸಮಸ್ಯೆ ಈ ಥರದ ಕೊಳಚೆ ಪ್ರದೇಶಗಳು. ವೀಕ್ಷಕರೇ, ಹೌರಾದ ಟಿಕಿಯಾಪಾರದಲ್ಲಿ ನಡೆದಂಥ ಇತಿಹಾಸ ಪ್ರಸಿದ್ಧ ಆಪರೇಷನ್ ದೇಶದ ಪ್ರತಿಯೊಬ್ಬ ಜನಪ್ರತಿನಿಧಿಗೂ ಒಂದು ಅತ್ಯುತ್ತಮವಾದಂಥ ಮಾದರಿ. ವೋಟ್ ಬ್ಯಾಂಕ್ ರಾಜಕಾರಣದ ಹಂಗಿಲ್ಲದೆ ಕೇವಲ ಸಾರ್ವಜನಿಕರ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥತೆಗೆ ಮೊದಲ ಆದ್ಯತೆಯನ್ನು ನೀಡಿದಂಥ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಈ ಸಿಂಗಮ್ ಶೈಲಿಯ ಧೀಮಂತ ನಿರ್ಧಾರ ನಿಜಕ್ಕೂ ಕೂಡ ರೋಮಾಂಚನಕಾರಿ. ಯಾವ ಕರಾಳ ಸಾಮ್ರಾಜ್ಯವನ್ನು ಮುಟ್ಲಿಕ್ಕೆ ದಶಕಗಳಿಂದ ಇಡೀ ಆಡಳಿತ ಯಂತ್ರವೇ ನಡುಗ್ತಾ ಇತ್ತೋ ಆ ಮಾಫಿಯಾದ ಅಡ್ಡಿಯನ್ನು ಕೆಲವು ಗಂಟೆಗಳಲ್ಲಿ ಧೂಳಿಪಟ ಮಾಡದಂಥ ಕೀರ್ತಿ ಸುವೇಂದು ಅಧಿಕಾರಿ ಅವರಿಗೆ ಸಲ್ಲುತ್ತೆ. ಬಂಗಾಳದ ಜನತೆ ಇವತ್ತು ಅವರಲ್ಲಿ ಒಬ್ಬ ರಿಯಲ್ ಹೀರೋ ಮತ್ತು ಬುಲ್ಡೋಜರ್ ಸಿಂಗಮ್ನನ್ನು ಕಾಣ್ತಾ ಇದ್ದಾರೆ. ದೇಶದ ಭದ್ರತೆ ಮತ್ತು ನಗರಗಳ ಸ್ವಚ್ಛತೆಯ ವಿಷಯದಲ್ಲಿ ಇಂಥ ಕಠಿಣ ಇಚ್ಛಾಶಕ್ತಿ ಹೊಂದಿರತಕ್ಕಂಥ ನಾಯಕರು ಇವತ್ತಿನ ಭಾರತಕ್ಕೆ ಅತ್ಯಗತ್ಯ. ಅದನ್ನೇ ನಾನು ಮತ್ತೊಮ್ಮೆ ಹೇಳ್ತಾ ಇರೋದು. ಇದೇ ರೀತಿಯ ಸ್ಟೋರಿ ಸಮೇತ ಮತ್ತೆ ಬರ್ತೀನಿ. ಧನ್ಯವಾದ. ಈ ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಖಂಡಿತವಾಗೂ ನೀವು ಕಮೆಂಟ್ ಮುಖಾಂತರವಾಗಿ ತಿಳಿಸ್ಬೋದು ಅಂತ ಹೇಳ್ತಾ ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.